ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ಎಲ್ಲಾ ಗೇಮು ಆಡ್ಕೊಂಡು ಹೋಗಿದ್ವಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪುಷ್ಪಗಿರಿಯಿಂದ ಮತ್ತೆ ನಾವು ಹಳೆಬೀಡಿಗೆ ಬಂದ್ವಿ. ಹಳೆಬೀಡಿಗೆ ನಾನು ಒಂದ್ 6 ಸಲ ಅಥವಾ 7 ಸಲ ಬಂದಿರಬಹುದು. ನಾನು ಎಷ್ಟೇ ಸಲ ಬಂದಿರಬಹುದು, ಆದ್ರೂ ಕೂಡ ನೋಡೋದಿಕ್ಕೆ ಸ್ವಲ್ಪನೂ ಬೇಜಾರಾಗಲ್ಲ. ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ದೇವಸ್ಥಾನ ಎಲ್ಲ ನೋಡ್ತಾ ಇದ್ವಿ. ಪಕ್ಕದಲ್ಲೇ ಇನ್ನೊಂದ್ ದೇವ್ರಿತ್ತು, ಎರಡು ಕೂಡ ನೋಡೋದಿಕ್ಕೆ ಒಂದೇ ತರ ಕಾಣಿಸ್ತಿತ್ತು. ಹೊರಗಡೆ ಬಂದು ಕೂಡ ದೇವಸ್ಥಾನ ಎಲ್ಲ ನೋಡ್ತಾ ಇದ್ದೆ. ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಆ ಪಿಕ್ಚರ್ಸ್ ನೆಲ್ಲ ನೋಡಿ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಹಳೆಬೀಡಲ್ಲಿರೋ 2 ನಂದಿ ನೋಡ್ಕೊಂಡು ಅಲ್ಲಿಂದ ಓಡ್ತಾ ಇದ್ವಿ. ನಮ್ಮನೆಯವ್ರಿಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ಫುಲ್ ಸುಸ್ತಾಗೋಯ್ತಂತೆ. ಹೊರಗಡೆ ಬಂದು ಸೌತೆಕಾಯಿ ತಿನ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಬೇಲೂರ್ ಹತ್ರ ಇರೋ ಯಗಚಿ ಡ್ಯಾಮ್ ಹತ್ರ. ಬೇಲೂರ್ ಹತ್ರ ಹೋದ್ರುನು ದೇವಸ್ಥಾನಕ್ಕೆ ಏನ್ ಹೋಗ್ಲಿಲ್ಲ, ತುಂಬಾ ಸಲ ಬಂದಿದ್ರಿಂದ ಟೈಮ್ ಆಗುತ್ತೆ ಅಂತ ಡ್ಯಾಮ್ ಹತ್ರ ಹೋದ್ವಿ. ನಮ್ಮನೆಯವರು ನಿಂತಿತ್ತಲ್ಲೂ ನಿಂತ್ಕೊಳ್ಳಲ್ಲ, ಇಲ್ಲಿ ಇಷ್ಟೇ ಇರೋದು, ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಹೊರಗಡೆ ಬಂದಾಗ ಪಕ್ಷಿ ತರ ಸೌಂಡ್ ಮಾಡೋ ಒಂದು ಟಾಯ್ ಇತ್ತು, ಅದನ್ನು ತಗೊಂಡು ಅಲ್ಲಿಂದ ನಾವು ಹೊರಟಿದ್ದು. ಯಗಚಿ ಡ್ಯಾಮ್ ಇಂದ ಒಂದ್ 3-4 ಕಿಲೋಮೀಟರ್ ಹತ್ರನೇ ವಾಟರ್ ಗೇಮ್ಸ್ ಇದೆ, ಅಲ್ಲಿಗೆ ಹೋದ್ವಿ. ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ಎಲ್ಲಾ ಗೇಮು ಆಡ್ಕೊಂಡು ಹೋಗಿದ್ವಿ. ಆದ್ರೆ ಈ ಸಲ ಹೋದಾಗ ಎಲ್ಲಾ ಗೇಮ್ನು ಆಡ್ಲಿಲ್ಲ. ಹುಷಾರ್ ಬೇರೆ ಇರ್ಲಿಲ್ವಲ್ಲ, ನೀರ್ ಬೇರೆ ತಣ್ಣಗಿತ್ತು, ಅದಕ್ಕೋಸ್ಕರ ಕೋಲ್ಡ್ ಆಗುತ್ತೆ ಅಂತ ನೀರಲ್ಲಿ ಇಳಿಲಿಲ್ಲ. ಸ್ಪೀಡ್ ಬೋಟ್ ಒಂದು ಆಡ್ಕೊಂಡ್ ಬರೋಣ ಅಂತ ನಾನು ನಮ್ಮನೆಯವರು ಜಾಕೆಟ್ಸ್ ಎಲ್ಲ ಹಾಕೊಂಡು ರೆಡಿ ಆದ್ವಿ. ಸ್ಪೀಡ್ ಬೋಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಬೇಲೂರ್ ಕಡೆ ಹೋದ್ರೆ ಮಿಸ್ ಮಾಡ್ದಲೆ ಇಲ್ಲಿಗೆ ಹೋಗಿ ಬನ್ನಿ. ಕಾಂಬೋ ಆಫರ್ಸ್ ಎಲ್ಲ ಇರುತ್ತೆ, ಆಫರ್ ಅಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸಿಂಗಲ್ ಆಗಿ ಒಂದೊಂದೇ ಗೇಮ್ ಆಡ್ತೀವಿ ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಅನ್ಸುತ್ತೆ. ಬೋಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಬರೋಣ ಅಂತ ಹೊರಟು ಬರುವಾಗ ಬೇಲೂರಲ್ಲಿ ಅಂಬೇಡ್ಕರ್ ಅವ್ರದ್ದು ಫಂಕ್ಷನ್ ನಡೀತಿತ್ತು, ಅದರಿಂದ ಫುಲ್ ಟ್ರಾಫಿಕ್ ಆಗಿತ್ತು. ಮತ್ತೆ ನಾವು ಹಳೆಬೀಡಿಗೆ ಬಂದು ತುಂಬಾನೇ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ನಮ್ ತಿಪ್ಟೂರ್ ಕಡೆ ಬಂದು. ನಾವು ತಿಪ್ಟೂರಿಗೆ ಬಂದಾಗ ಒಂದ್ 5 ಗಂಟೆ ಆಗಿತ್ತು, ಚಳಿ ಆಗುತ್ತೆ ಅಂತ ಬೇಗನೆ ಬಂದ್ಬಿಟ್ಟು ತಿಪ್ಟೂರಿಗೆ ಬಂದು ಪಿಜ್ಜಾ ತಗೊಂಡ್ ಮನೆಗೆ ಬಂದು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.